ಯಪ್ಪ ನಂಗಂತೂ ಫಸ್ಟ್ ಟೈಮ್ ಟ್ರೈ ಮಾಡ್ತದಲ್ವಾ ಇಲ್ಲಿ ಟ್ರೈ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ ತರಲ್ಲ ಇದೆ ಇದು ಹೇಳ್ಬಿಟ್ಟು ಇವಾಗ ನಾವು ಸಾಗರ್ ಹತ್ರ ಮ್ಯಾಂಗೋ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನಾನು ಮತ್ತೆ ಅಪ್ಪ ಸ್ವಲ್ಪ ಶಾಪಲ್ಲಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹೆಂಗಿದೆ ಅಪ್ಪಾಜಿ ಜ್ಯೂಸು? ಚೆನ್ನಾಗಿದ್ಯಾ? ಫಸ್ಟ್ ಟೈಮ್ ಟ್ರೈ ಮಾಡ್ತದಲ್ವಾ ಇಲ್ಲಿ ಗೈಸ್. ಇಲ್ಲಿ ರೋಡ್ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇಲ್ಲಿ ಏನೋ ಇಲ್ಲಿ ಬರೋ ವೆಹಿಕಲ್ಸ್ಗೆಲ್ಲ ಕಷ್ಟ ಆಗುತ್ತೆ. ಹಂಗಾಗಿ ಸಾಗರಿಗೆ ಬರ್ಬೇಕಾರಲ್ಲ ಪ್ರಾಬ್ಲಮ್ ಇಲ್ಲಿ. ಸೊ ನಂಗೆ ಇಲ್ಲಿ ಇವಾಗ ಶಾಪ್ ಇರೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಯಾ ನನಗೆ ಈ ಜಾಗದಲ್ಲಿ ಸ್ವಲ್ಪ ಮ್ಯಾಂಗೋ ಜ್ಯೂಸ್ ಇಷ್ಟ ಆಗುತ್ತೆ. ಮುಂಚೆ ಪೀಸಲ್ಲಿ ಆಗೋರು, ಈಗ ಸೀಸನ್ ಅಲ್ವಲ್ಲ ಹಂಗಾಗಿ ಪೀಸ್ ಆಗೋ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಸೊ ಗೈಸ್ ನಾನು ಲಾಸ್ಟ್ ಟೈಮ್ ಅಲ್ಲಿ ಮೈಸೂರಲ್ಲಿ ತಗೊಂಡಿದ್ದು ನೆಕ್ಲೆಸ್ ಇದ್ರೊಳಗೆ ಹಂಗೆ ಇದೆ. ಗೈಸ್ ಏನಾಯ್ತು ಅಂತಂದ್ರೆ, ನಾನು ಆಕ್ಚುಲಿ ಲಾಸ್ಟ್ ಟೈಮು ಮೈಸೂರಿಗೆ ಹೋದಾಗ ಅಲ್ಲಿ ಹೊರಗಡೆ ಶಾಪ್ಸ್ ಎಲ್ಲ ಇರುತ್ತಲ್ಲ, ಅದರಲ್ಲಿ ಒಂದು ಅಲ್ಲಿದು ಇದು ಫೇಕ್ ಅಲ್ಲಿ ಇತ್ತು ಲಿಸರ್ಡ್ ಆಯ್ತಾ. ಅದನ್ನ ನಾನು ಈ ಕವರಲ್ಲಿ ತಗೊಂಡು ಇಟ್ಕೊಂಡಿದ್ದೆ ನಮ್ಮ ಅಮ್ಮಂಗೆ ಎದುರಿಸೋಣ ಅಂತ ಹೇಳ್ಬಿಟ್ಟು. ನಾನೇ ಎದುರ್ಕೊಂಡೆ. ಆಕ್ಚುಲಿ ಅಲ್ಲಿ ಒಂಥರ ಅಸಹ್ಯ ಅಂತ ಹೇಳ್ಬೋದು. ಅಪ್ಪ ಇಲ್ಲಿ ನೋಡಿ ಲಿಸರ್ಡು. ಯಪ್ಪ ನಂಗಂತೂ ನಿಜ ಅನ್ನೋ ಫೀಲಿಂಗ್ ಎಲ್ಲ ಇದೆ ಗೈಸ್. ಅಪ್ಪ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದ್ರು ನೋಡಿ. ನಿಜ ಅನ್ಸುತ್ತೆ ತಾನೆ, ನೋಡಿ ಹೆಂಗಿದೆ, ನಿಜ ಅನ್ಸುತ್ತೆ ತಾನೆ. ನಾನು ಏನ್ ಯೋಚನೆ ಮಾಡ್ಕೊಂಡು ತಗೊಂಡು ಹೋಗ್ತಿಲ್ಲ, ಒಂದು ಆಪ್ ತಗೋಬೇಕಿತ್ತು, ಹೋಗಿ ಅಲ್ಲಿ ತಗೊಂಡಿದ್ದೀನಿ. ಜನ ಹೆಂಗ್ ಪ್ರ್ಯಾಂಕ್ ಮಾಡ್ತಾರೆ, ಪ್ರ್ಯಾಂಕ್ ಮಾಡೋಕೋಗಿ ನನಗೆ ಪ್ರ್ಯಾಂಕ್ ಆಗೋಯ್ತಲ್ಲ ಗೈಸ್. ಅಪ್ಪ ಹಾಯ್ ಹಲೋ ನಮಸ್ಕಾರ, ನಾನು ಮನುಷ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಜಿಮ್ಮಿಂದ ಬಂದು ಆ್ಯಂಡ್ ಆಲ್ ಸಡನ್ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಸೊ ಹಾಗಾಗಿ ಇವಾಗ ಶಿವಾಜಿನಗರ್ಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಸೊ ಇದನ್ನ ಶಿವಾಜಿನಗರ್ ಕಮರ್ಷಿಯಲ್ ಸ್ಟ್ರೀಟ್ ಅಂತಲೂ ಕೂಡ ಹೇಳ್ಬೋದು. ಸೊ ನಾನು ಏನು ತೊಗೊಳಕ್ ಹೋಗ್ತಾ ಇದೀನಿ ಅಂತ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಸುಮ್ಮನೆ ಶಾಪಿಂಗ್ ಮಾಡ್ಬೇಕಂತ ಅನಿಸ್ತದೆ, ಹಾಗಾಗಿ ಹೋಗ್ತಾ ಇದ್ದೀನಿ. ನೀವು ನೋಡ್ತಾರೆ ಏನು ತಗೋತೀನಿ ಅಂತ ಹೇಳ್ಬಿಟ್ಟು. ನಾನಿವಾಗ ಫೈನಲಿ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದೆ. ಇವತ್ತು ಬೇರೆ ರೋಡಿಗೆ ಬಂದಿದ್ದೀನಿ ಗೈಸ್. ಅಂಡ್ ಔಟ್ಫಿಟ್ ನೋಡಿ ಹೆಂಗಿದೆ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ. ಇದು ಸಕ್ಕತ್ ಇಷ್ಟ ಆಯ್ತು ನನಗೆ. ಚೆನ್ನಾಗಿದೆ ನೋಡಿ, ನಂಗೆ ಇದು ಇಷ್ಟ ಆಯ್ತು. ಬಟ್ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ. ಜೀನ್ಸ್ ನೋಡಿ ಸಕ್ಕತ್ತಾಗಿದೆ. ಒಂದು ಚೆನ್ನಾಗಿ ಅನಿಸ್ತು, ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಜೀನ್ಸ್ ಕೂಡ ಟ್ರೈ ಮಾಡ್ತಿದ್ದೀನಿ. ಸಣ್ಣ ಆದ್ಮೇಲೆ ಜೀನ್ಸೇ ಕಮ್ಮಿ ಆಗ್ಬಿಡಿದೆ ನನ್ನ ಹತ್ರ. ಹಾಕೊಂಡ್ಬಂದು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಕ್ಸ್ಪ್ಯಾಂಡ್ ಆಗ್ತದೆ ಬಟ್ ಲೂಸ್ ಇದೆ. 28 ಸೈಜ್. ಇದು ಓಕೆ ಆಗಿಲ್ಲ. ಈಗ ಒಂದು ಗೊತ್ತಿದೆ, ಅದನ್ನು ಟ್ರೈ ಮಾಡಿದ್ದೀನಿ. ಬೇಸಿಕ್ ಬಟ್ಟೆ ಹೀಗಿದೆ. ನನಗೆ ಸ್ವಲ್ಪ ವಾಡಲೆಲ್ಲ ಇರ್ತಲ್ಲ, ಅವ್ರು ಆ ಥರ ಇದೆ. ಆ್ಯಂಡ್ ಈ ಮೆಟೀರಿಯಲ್ ನಾನು ಯೂಸ್ ಮಾಡಲ್ಲ. ನನಗೆ ಸ್ವಲ್ಪ ಉಲ್ಲನ್ ಅಂದ್ಕೊಂಡೆ, ಬಟ್ ಇಟ್ಸ್ ನಾಟ್ ಉಲ್ಲನ್, ಸೊ ಐ ಆಮ್ ನಾಟ್ ಬೈಯಿಂಗ್ ದಿಸ್ ಆಲ್ಸೋ. ಬಟ್ ಕಲರ್ ಚೆನ್ನಾಗಿತ್ತಲ್ವಾ, ಐ ರಿಯಲಿ ಲೈಕ್ ದ ಕಲರ್. ಇದು ಸೇಮ್ ನಂತರನೇ ಇದು ಫೋನ್ ಪೇ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೇಮ್ ನಂದು ನೋಡಿ ಇದೇ ಥರದಿದ್ದು, ಬಟ್ ಇವಾಗ ಸ್ವಲ್ಪ ಹಳೇದಾಗ್ಬಿಟ್ಟಿದೆ, ತುಂಬ ಹಳೇದಾಗ್ಬಿಟ್ಟಿದೆ. ಇದು ಗ್ಲಾಸ್ 2 ಫೋನ್ದು ಚೇಂಜ್ ಮಾಡಿಸ್ಬೇಕು ನೋಡಿ. ಇದು ಹೊಡೆದೋಗ್ಬಿಟ್ಟಿದೆ. ಒಂದು 16 Pro Max ಫೋನ್ ಏನಿದೆ ಅದಕ್ಕೂ ಕೂಡ ಇವಾಗ ಸ್ಕ್ರೀನ್ಗಳು ಹಾಕ್ಸ್ಕೊತಾ ಇದ್ದೀನಿ. ಈ ಕೇಸ್ನ ತಗೋಣ ಅಂದ್ಕೊಂಡೆ, ಬಟ್ ಇಲ್ಲಿ ನೋಡಿ ಇದಿದೆಲ್ಲ, ಸೊ ಇದರಿಂದ ಸ್ಕ್ರಾಚಸ್ ಆದರೆ ಕ್ಯಾಮ್ರಾ ಕ್ವಾಲಿಟಿ ಹೋಗುತ್ತೆ ಅಂತ ತಗೋತಾ ಇಲ್ಲ. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ, ಕೇಸ್ ತುಂಬ ಗಲೀಶ್ ಆಗಿತ್ತು. ಇವಾಗ ಈ ಥರದ್ದು ಬೇರೆ ಕಲರಲ್ಲಿ ತಗೋತಾ ಇದ್ದೀನಿ. ಸೊ ದಟ್ ಅದು ನಂದು ಇಲ್ಲಿ 2 ರಿಂಗ್ ಇದೆ, ಅದನ್ನು ತೆಗಿಸ್ತೀನಿ. ಬಟ್ ಇದು ಸ್ವಲ್ಪ ಸಿಲಿಕಾನಲ್ಲಿ ಇರೋದ್ರಿಂದ ಬಟ್ಟೆಗೆ ಅಂಟ್ಕೊಬೋದು ಅಂತ ಅನಿಸ್ತಿದೆ. ಸೊ ಇದ್ರಲ್ಲಿ ಬೇರೆ ಕಲರ್ಸ್ ತೋರಿಸ್ತೀನಿ ರೀ. ಸೊ ಇದನ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ವಾಟ್ ಡು ಯು ಥಿಂಕ್? ಇಸ್ ಇಟ್ ಅ ಗುಡ್ ಥಿಂಗ್? ನನ್ನ ಪ್ರಕಾರ ಸ್ವಲ್ಪ ಗಲೀಜೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇದಕ್ಕೆ ಬೇಗ ಅಂತ ಅನಿಸ್ತಿದೆ. ವಾಟ್ ಡು ಯು ಥಿಂಕ್? ಏನು ಮಾಡೋದು? ಕಲರ್ ಇಷ್ಟ ಆಯ್ತು ನನಗೆ, ಸ್ವಲ್ಪ ಡೀಸೆಂಟಾಗಿ ಚೆನ್ನಾಗಿದೆ ಅನಿಸ್ತು. ತಗೊಳ್ಳೋದಾ ಬೇಡವಾ? ಇದು ನನ್ನ 16 Pro Max ಫೋನ್ಗೆ. ಆ್ಯಂಡ್ ನಾನು ಇನ್ನೊಂದು ಫೋನ್ ಹಾಕ್ತಾ ಇದ್ದಾರೆ ನೋಡಿ, ಫುಲ್ಲು ಟೆಂಪರ್ ಗಾರ್ಡ್ನ ಸೆಕ್ಯೂರಿಟಿದು ಹಾಕ್ತಾ ಇದ್ದೀನಿ ಅಂತಾರೆ. ಪ್ರೈವೇಸಿ ಗಾರ್ಡ್ ಹಾಕಿಸ್ಕೊತಾ ಇದ್ದೀನಿ. ಇವಾಗ ಇದನ್ನ ಹಾಕಿಸ್ಕೋಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿಗಾರು ಅಂಟಿಸ್ಕೋಬೇಕಂತಂದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಇದ್ರೂ ಮ್ಯಾಚಿಂಗ್ ಕಲರ್ ಸಿಗೋ ಡೌಟು. ಹಿಂಗೆ ಹಾಕಿಸ್ಕೋಲ್ವಲ್ಲ ಗೈಸ್? ಯೆಲ್ಲೋ ಕಲರ್, ಯೆಲ್ಲೋ ಮತ್ತು ಬ್ಲೂ ಚೆನ್ನಾಗಿರುತ್ತಾ? ಅಥವಾ ಬ್ಲೂ ಮತ್ತು ಪಿಂಕ್. ಇದು ನೋಡಿ ಗೈಸ್, ಇದನ್ನು ಚೇಂಜ್ ಮಾಡಬೇಕಿತ್ತು. ಬಟ್ ಈ ಶಾಪಲ್ಲಿ ನನಗೆ ಯಾವ ಥರ ಬೇಕಾಗಿತ್ತು ಆ ಥರ ಸಿಕ್ಕಲಿಲ್ಲ. ಏನು ಮಾಡೋದು, ಬೇರೆ ವಿಧಿ ಇಲ್ಲ. ಇದು ನೋಡಿ ಸೈಡಲ್ಲೆಲ್ಲ ಹಿಂಗೆ ಆಗ್ಬಿಟ್ಟಿದೆ. ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದೆ ಗೈಸ್. ಇದರಲ್ಲಿ ಒಳ್ಳೆ ಗ್ರಿಪ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಗರ್ಲಿಶ್. ಬಟ್ ನಾವು ಇಟ್ಸ್ ಟೈಮ್ ಟು ಚೇಂಜ್. ನೋಡುವ ಮುಂದೆಲ್ಲರೂ ಸಿಕ್ಕಿದ್ರೆ. ಮಾಡ್ತಾ ಇದ್ದಾರೆ ನೋಡಿ. ಅದೇ ನೋಡಿ, ಇದೆಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು
ಯಾವ್ದು ತಗೊಳ್ಳೋದು ಯಾವ್ದು ಬಿಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕೆಳಗಡೆ ಚೆನ್ನಾಗಿದೆ ಅನ್ನಿಸ್ತು, ಮೇಲ್ಗಡೆ ಒಂಚೂರು ರೌಂಡ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಏನು ಮಾಡೋದು, ತಗೊಳ್ಳೋದು ಹೇಗೆ ಅನ್ನಿಸ್ತಿದೆ ನನಗೆ. ಯೂಶ್ವಲಿ ಈ ಥರದ್ದು ಇಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಸುಮನ್ ಲಾಸ್ಟ್ ಟೈಮ್ ಅವ್ರಿಗೆ ಕೊಟ್ಬಿಟ್ಟಿದ್ದೆ, ಈಗ ಬೇರೆ ಕಲರಲ್ಲಿ ಸಿಕ್ಕಿದೆ. ಸೊ ಮೇ ಬಿ ನಾನು ಇದನ್ನು ತಗೋತೀನಿ ಅಂತ ಅನಿಸ್ತಿದೆ. ನೋಡೋಣ ಹೆಂಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್ ಇದು ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಆ್ಯಂಡ್ ಇನ್ನೊಂದು ಯಾವುದೋ ನೋಡಿದೆ ಸಖತ್ ಇಷ್ಟ ಆಯಿತು. ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಇಲ್ಲಿ ಚಪ್ಪಲ್ಸ್ಗಳಿದೆ ನೋಡಿ. ದಿಸ್ ಇಸ್ ಲಿಟ್ರಲಿ ಮೈ ಸ್ಟೈಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಎಷ್ಟು ಅಂತ ಕೇಳಬೇಕು ಇವಾಗ, ಕೇಳಿ ನಿಮ್ಗೆ ಹೇಳ್ತೀನಿ ಎಷ್ಟಿರ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲೊಂದು ಜೊತೆ ಚಪ್ಪಲ್ ಇದೆ ನೋಡಿ, ಇದು ನಂಗೆ ತುಂಬ ಇಷ್ಟ ಆಯಿತು. ಗ್ರ್ಯಾಂಡ್ ಇರುವಂಥದ್ದಿದೆ, ಫೆಸ್ಟಿವಲ್ಗೆಲ್ಲ ಹಾಕುವಂಥದ್ದು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಬ್ರಾಯ್ಡ್ರಿ ವರ್ಕ್ ಥರ ಇದೆ ಇದು ಹೇಳ್ಬಿಟ್ಟು. ಬಟ್ ನಂಗೆ ತುಂಬ ಇಷ್ಟ ಆಗಿದೆ. ದಿಸ್ ಇಸ್ ಲೈಕ್ ಸೋ ಬ್ಯೂಟಿಫುಲ್, ಸಿಂಪಲ್ ಅಂಡ್ ಸೋ ಬ್ಯೂಟಿಫುಲ್. ನಾಟ್ ಸೋ ಸಿಂಪಲ್ ಬಟ್ ನಂಗೆ ಇಷ್ಟ ಆಯಿತು. ವೆರಿ ಮೈ ಸ್ಟೈಲ್ ಅಂತ ಹೇಳ್ಬೋದು. ಇದೇನು ನೋಡಿದ್ದೆ, ಇದು 1450 rupees ಅಂತೆ. ಹಿಂಗಿದೆ ನೋಡಿ ಗೈಸ್, ವೆಲ್ವೆಟ್. ನಿಮಗೆ ಗೊತ್ತಲ್ಲ ನಂಗೆ ವೆಲ್ವೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು. ಲೆಟ್ ಮಿ ವೇರ್ ದಿಸ್ ಅಂಡ್ ಸಿ. ಏನು ಸೈಜ್ ಇದೆ? 7 ಇದೆ, ನಂದು 6 ಸೈಜು. ಬಟ್ ಹಾಕ್ಬಿಟ್ಟು ನೋಡೋಣ. ನಾವಾಯ್ ಚಪ್ಪಲಿ ಹಾಕೊಂಬಂದಿದ್ದೆ. ಟೈಟ್ ಲಗರೆ ಟೈಟ್ ಇದೆ ಸ್ವಲ್ಪ, ಬಟ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಒಂದು ನಿಮಿಷ ನನ್ನ ಕಾಲಿಗೆ ಲುಕ್ಕೇ ಚೇಂಜ್ ಆಗೋಯ್ತು. ನೀವೇನು ಹಾಕ್ತೀರಾ ಅದ್ರ ಪ್ರಕಾರ ನಿಮ್ಮ ಕಾಲು ಕಾಣಿಸುತ್ತೆ. ಸೊ ಹಾಗಾಗಿ ಚೂಸ್ ಮಾಡಿ ಹಾಕೊಳ್ಳಿ. ಇಲ್ಲ ರೆಡ್ ಪಿಂಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೇ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ಹೇಳ್ಬೋದು. ಸೋ ಬ್ಯೂಟಿಫುಲ್, ಐ ಲವ್ ಇಟ್. ಇದರಲ್ಲಿ ಸೈಜ್ ತಗೋಬರಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಐ ಟೋಟಲಿ ಲವ್ಡ್ ಇಟ್. ಒಂದು ನಿಮಿಷಕ್ಕೆ ಯಾವ ಕಲರ್ ತೊಗೊಳೋದು ಅಂತ ಅನಿಸ್ತು. ಬಟ್ ಬ್ಲೂನೇ ತೊಗೊಳ್ಳೋಣ, ಕಲರು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇದೊಂದು ತಗೋತಾ ಇದ್ದೀನಿ. ಚಪ್ಪಲ್ಗೆ ಇನ್ನೂ ಡಿಸ್ಕೌಂಟ್ ಆಗಿ 1200 ಏನೋ ಹೇಳ್ತಾ ಇದಾರೆ. ಐ ಆಮ್ ಸೋ ಹ್ಯಾಪಿ ಗೈಸ್. ಲುಕ್ ಅಟ್ ದಿಸ್, ಐ ಮೀನ್ ಲುಕ್ ಅಟ್ ದಿಸ್ ಪೀಸ್. ಓ ಮೈ ಗಾಡ್. ಈ ಕಲರ್ ಸಿಕ್ತು ಬಟ್ ಪಿಂಕ್, ಸಾರಿ ಬ್ಲೂ ಕಲರ್ ಸಿಗ್ಲಿಲ್ಲ, ಪಿಂಕ್ ಸಿಕ್ಕಿದ್ದು. ಬಟ್ ಪಿಂಕ್ ಬೇಡ ಅಂತ ಹೇಳ್ಬಿಟ್ಟು ಬಿಡ್ತಾ ಇದೀನಿ. ಮತ್ತೆ ಸಿಕ್ಕಿದ್ರೆ ಆರ್ಡರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಂಬರ್ ಕೊಡ್ತಾ ಇದೀನಿ ನಂದು. ಚೆನ್ನಾಗಿತ್ತು ಬಟ್ ಐ ಕಾಂಟ್ ಟೇಕ್ ದಿಸ್, ಐ ವಾಂಟ್ ಬ್ಲೂ ಓನ್ಲಿ. ಗೈಸ್ ನನಗೆ ಇದು ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಲ್ಲ ನೋಡಿ ಹೆಂಗ್ ಶೈನ್ ಆಗ್ತಿದೆ ಅಂತ. 950 rupees ಅಂತ, ಬಟ್ ಅದಕ್ಕೆ ಬೇಡ. ಹಿಂಗಿದೆ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಗೈಸ್ ನಾನು ಏನು ಇಷ್ಟಪಟ್ಟಿದ್ದೆ, ಹೀಲ್ಸು ತುಂಬ ಇಲ್ಲಿ ಹಿಂದೆಗಡೆ ಕಾಣಿಸ್ತಿದ್ದಲ್ಲ, ಈ ಶಾಪಲ್ಲೂ ನೋಡಿದೆ, ಕೇಳಿದೆ, ಎಲ್ಲೂ ಸಿಕ್ಲಿಲ್ಲ. ಬಟ್ ಏನು ಮಾಡೋದು, ಹಣ ಇಲ್ಲೆಲ್ಲ ಇಲ್ಲಿ ಬರ್ದಿರಬೇಕು, ಬರ್ದಿದ್ರೆ ಮಾತ್ರ ಸಿಗೋದು. ಸೊ ಇವಾಗ ಕ್ರಿಸ್ಟಾಟೋ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಶಾಪಿಗೆ ಬಂದಿದ್ದೀನಿ. ಸೊ ಐಮ್ ವೇಟಿಂಗ್ ಫಾರ್ ಮೈ ಕ್ರಿಸ್ಟಾಟೋ. ಸಿಕ್ಕಿದ್ಮೇಲೆ ತಿನ್ಕೊಂಡು ಮುಂದೆ ಹೋಗೋದು. ಫೈನಲಿ ನನ್ನ ಕ್ರಿಸ್ಟಾಟೋ ಬಂತು. ಇವಾಗ ಇದನ್ನ ತಿನ್ನುವ ಸಮಯ. ಸಕಲಾಗಿದೆ ಗೈಸ್, ನನ್ನ ಬ್ಲಾಗ್ ನೋಡ್ತಿರೋದ್ರಲ್ಲಿ ಎಷ್ಟು ಜನಕ್ಕೆ ಕ್ರಿಸ್ಟಾಟೋ ಇಷ್ಟ ಕಮೆಂಟ್ ಮಾಡಿ. ಅಂಡ್ ಎಷ್ಟು ಜನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ. ತುಂಬ ಟೈಮ್ ಆದಮೇಲೆ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ರೆಡಿ ಆಗ್ದಲೇ ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೋಗಿದ್ದು. ಆ್ಯಂಡ್ ಇನ್ನೊಂದು ಏನಂತಂದರೆ ಇದೊಂದು ಜೊತೆ ಜುಮ್ಕಾ ತೊಗೊಬಂದೆ. ಆ್ಯಂಡ್ ಇದೊಂದೇ ತೊಗೊಬಂದಿದ್ದು ಗೈಸ್, ಇನ್ನೇನು ತೊಗೊಂಡೇ ಬಂದಿಲ್ಲ. ಆ್ಯಂಡ್ ಬೇಗ ಮಾರ್ಕೆಟ್ ಬೇರೆ ಕ್ಲೋಸ್ ಆಗೋಯ್ತು. ನಾನು ಇವಾಗ ಮನೆಗೆ ಬರೋ ಅಷ್ಟರಲ್ಲೇ 12 ಗಂಟೆ ಆಗಿದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇಷ್ಟು ಕಮ್ಮಿ ಶಾಪಿಂಗ್ ಮಾಡಿರೋದು ಗೈಸ್. ಒಂದೇ ಒಂದು ಐಟಮ್ ಎತ್ಕೊಂಡ್ಬಂದಿರೋದು. ಐ ರಿಲಿ ವಾಂಟೆಡ್ ಟು ಗೆಟ್ ದಟ್ ಹೀಲ್ಸ್, ಬಟ್ ಅದು ಅಲ್ಲಿ ತುಂಬ ಶಾಪ್ಸ್ಗಳೆಲ್ಲ ಇತ್ತಲ್ಲ, ಅಲ್ಲೆಲ್ಲ ಕೇಳಿದೆ, ಎಲ್ಲೂ ಸಿಗಲಿಲ್ಲ. ಸೊ ಇವಾಗ ಝೆಪ್ಟೋಯಿಂದ ಮ್ಯಾಗಿ ಆರ್ಡ್ರ್ ಮಾಡಿದ್ದೀನಿ. ಮ್ಯಾಗಿ ಬಂದಮೇಲೆ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಇವಾಗ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ. ಸ್ವಲ್ಪ ಪೋಕೋಗೂ ಕುಡಿಸ್ದೆ, ಭಾರಿ ಇಷ್ಟಪಟ್ಬಿಟ್ಟು ಕುಡಿದ್ಲು. ಇವಾಗ ನಾನು ಇದನ್ನು ಮುಗಿಸ್ಬೇಕು. ಅಷ್ಟಿದೆ ನೋಡಿ ಇನ್ನು.